ನೀನ್ ಏನ್ ಮಾಡ್ತಿರ್ತೀಯ, ಏನ್ ಕಂಪ್ಲೀಟ್ ಮಾಡ್ತೀಯ, ಏನ್ ಮಾಡ್ತಿರ್ತೀಯ, ಎಷ್ಟು ಅವರ್ ಕೆಲಸ ಮಾಡ್ತಿರ್ತೀಯ, ಎಷ್ಟು ಸಂಪಾದನೆ ಮಾಡ್ತೀಯ, ನಿನ್ ಲೈಫ್ ಹೆಂಗಿರುತ್ತೆ ಬರೆಯೋದು. ಇನ್ನೊಂದು ಪೇಪರ್ ನಲ್ಲಿ ಈ ಬಿಸ್ನೆಸ್ ನ ನೀನು ಸ್ಪೀಡ್ ಆಗಿ ಮಾಡ್ತೀಯ, ನಿಧಾನಕ್ಕೆ ಆಮೆ ಹೆಂಗೆ ಹೆಜ್ಜೆ ಇಡುತ್ತೋ ಹಂಗೆ ಆಮೆಯ ಗತಿಯಲ್ಲಿ ನೀನು ಬಿಸ್ನೆಸ್ ಮಾಡ್ತಾ ಬಂದ್ರೆ ಇನ್ನು 5 ವರ್ಷ ಆದ್ಮೇಲೆ ನಿನ್ ಲೈಫ್ ಹೆಂಗಿರುತ್ತೆ ಇನ್ನೊಂದ್ರಲ್ಲಿ ಬರೀ. ಎಷ್ಟು ಗಂಟೆ ಕೆಲಸ ಮಾಡ್ತಿರ್ತೀಯ, ನಿನ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಬರೀ. ಆಮೇಲೆ 2 ಪೇಪರ್ನ ಓದು. ಯಾರ ಮಾತು ಕೇಳಬೇಡ ಈ ಪ್ರಪಂಚದಲ್ಲಿ, ನಿನ್ ಮಾತನ್ನ ನೀನೇ ಕೇಳು. 2 ಪೇಪರ್ ಓದಿದ ಮೇಲೆ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಬಿಡಬೇಕು ಅಂತ ನೀನ್ ಡಿಸೈಡ್ ಮಾಡು. ಅದನ್ನ ನೆನ್ಪಿಟ್ಕೋ. ಒನ್ಸ್ ನೀನ್ ಡಿಸೈಡ್ ಮಾಡಿದ್ಮೇಲೆ ನೀನ್ ಯಾರ ಮಾತು ಕೇಳಬೇಡ. ನೀನ್ ಯಾವ್ದನ್ನ ಡಿಸೈಡ್ ಮಾಡ್ತೀಯೋ ಅದ್ರ ಮೇಲೆ ಸ್ಟಾರ್ಟ್ ಆಗು ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಅನ್ಬಿಲೀವಬಲ್ ವರ್ಡ್ಸ್ ಇನ್ ಮೈ ಲೈಫ್, ಅನ್ಬಿಲೀವಬಲ್ ವರ್ಡ್ಸ್. ಆಗ ಆ ವ್ಯಕ್ತಿ ಹೆಂಗ್ ಹೇಳಿದ್ರು ಅಂದ್ರೆ ಎದೆಗೆ ನಾಟೋ ತರ ಹೇಳೋದು. ಈಗ ನಾನು ಹೇಳಿದ್ದು ನಿಮ್ಗೆ ನಾಟ್ತಾ, ಅದೇ ತರ ನಾಟೋ ತರ ಹೇಳೋಟೋದ್ರು. ನಾನು ಅದನ್ನ ಹಂಗೆ ಡೂಪ್ಲಿಕೇಟ್ ಮಾಡ್ತಿದ್ದೀನಿ. ಒಂದು ಮಾತ್ರ ಹೇಳ್ತೀನಿ, ಐ ಆಮ್ ಎಕ್ಸ್ಪರ್ಟ್ ಫಾರ್ ಡೂಪ್ಲಿಕೇಶನ್ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ಅಂಡ್ ಆ ರಾತ್ರಿ ಊಟ ಮಾಡಿ ಮಲಗಿದ್ರು. ನಾನು ಆ ಪೇಪರ್ 2 ಪೇಪರ್ ಎತ್ಕೊಂಡೆ. ಒಂದು ಪೇಪರ್ ಅಲ್ಲಿ ಬರುತ್ತೆ, ಇನ್ನು 5 ವರ್ಷಕ್ಕೆ ಡಿಗ್ರಿ ಮುಗಿಸಿರ್ತೀನಿ, ಬೆಂಗಳೂರಲ್ಲಿ ಯಾವ್ದಾರ ಒಂದು ಕಂಪ್ನಿಗೆ ಜಾಯ್ನ್ ಆಗಿರ್ತೀನಿ. ಬೆಳಗ್ಗೆ 9 to 6, 9 to 5 ಜಾಬ್ ಮಾಡ್ತಿರ್ತೀನಿ. ಡಿಗ್ರಿ ಮುಗಿಸಿ ಯಾವ್ದಾರ ಜಾಬಿಗೆ ಸೇರಿದ್ರೆ 10 to 15,000 ಸಂಪಾದನೆ ಮಾಡ್ತಿರ್ತೀನಿ. ನನ್ನ ಲೈಫ್ ಆರಾಮಾಗಿ ರನ್ ಆಗ್ತಾ ಇರುತ್ತೆ ಅಂತ ಒಂದು ಪೇಪರಲ್ಲಿ. 2003ರಲ್ಲಿ ನಾನು ಹೇಳಿದ್ದು 2008ಕ್ಕೆ ಹೆಂಗಿರ್ತೀನಿ ಅಂತ. ಅದೇ ಇನ್ನೊಂದು ಪೇಪರಲ್ಲಿ ನಾನೇ ಕುತ್ಕೊಂಡು ಟೆಸ್ಟ್ ಮನೆ ಎಲ್ಲ ಕೊಟ್ಟಿದ್ದೆಲ್ಲ ನೋಡಿದ್ನಲ್ಲ, ಒಂದು 15 ದಿನ ವೆರಿ ಕಮಿಟೆಡ್ ಆಗಿದ್ದಲ್ಲ, ಅದನ್ನ ಅನ್ಸ್ಕೊಂಡು ಈ ಬಿಸ್ನೆಸ್ ನಿಧಾನಕ್ಕೆ ಮಾಡಿದ್ರು. ಒಂದಿನಕ್ಕೆ ಒಂದು 2 ಅವರ್ ಅಂತ ಮಾಡಿದ್ರು. ಒಂದು 5 ವರ್ಷ ಆಗಷ್ಟರಲ್ಲಿ ಈ ಬಿಸ್ನೆಸ್ ಒಂದು 45,000 ಸಂಪಾದನೆ ಮಾಡ್ತಾ ಇರಬಹುದು. ಇನ್ನು 5 ವರ್ಷ ಆದ್ಮೇಲೆ ದಿನಕ್ಕೊಂದು 4 to 5 hours ಈ ಬಿಸ್ನೆಸ್ ಅಲ್ಲಿ ಸ್ಪೆಂಡ್ ಮಾಡಿದ್ರು ಸಾಕಾಗುತ್ತೆ. ನಾನು ಕೇಳಿರೋ ಪ್ರಕಾರ 4 to 5 hours ಲೈಫಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಬಂದಿರುತ್ತೆ, ಟೈಮ್ ಫ್ರೀಡಮ್ ಬಂದಿರುತ್ತೆ, ಲೈಫು ಸೂಪರ್ ಆಗಿರುತ್ತೆ ಅಂತ ನನ್ನ ಕೈಯಾರನೆ ನನ್ನ ಮೈಂಡ್ ಹೇಳದಂತೆ ಬರೆದೆ. 2 ಪೇಪರ್ ಓದ್ತೀನಿ. ಈ ಪೇಪರಲ್ಲಿ ಲೈಫು ಸುಮಾರಾಗಿ ನಡೆದಿರುತ್ತೆ, ಇಲ್ಲಿ ಲೈಫು ಸೂಪರ್ ಆಗಿ ಹೋಗಿರುತ್ತೆ. ಇಲ್ಲಿ 9 to 5 ಜಾಬ್ ಮಾಡ್ತೀನಿ, 10,000 ಸಂಪಾದನೆ ಮಾಡೋ ಚಾನ್ಸ್ ಇದೆ. ಇಲ್ಲಿ ದಿನಕ್ಕೆ 4 to 5 hours ಕೆಲಸ ಮಾಡಿದ್ರು 40,000 to 50,000 ಇನ್ಕಮ್ ಸಂಪಾದನೆ ಮಾಡ್ತೀನಿ ಅಂತೇಳಿ ನನ್ನ ಕೈಯಾರನೇ ಈ ಪೇಪರ್ನ ಯಾವಾಗ ಓದಿದ್ನೋ ಅವತ್ತು ರಾತ್ರಿ ಸ್ನೇಹಿತರೆ ನನ್ನ ಲೈಫ್ ನ ಟರ್ನಿಂಗ್ ಪಾಯಿಂಟ್. 2004 ಜನವರಿ 14 ಆವತ್ತು ರಾತ್ರಿ ಡಿಸೈಡ್ ಮಾಡಿದೆ. ಹೆಚ್ಚು ಕಮ್ಮಿ 11 ಕಾಲ ನಾನು ಬರೆದು ಎಲ್ಲ ಅನಲೈಸ್ ಮಾಡ್ತಾ ಇದ್ರೆ ಇವತ್ತು ಡಿಸೈಡ್ ಮಾಡ್ತಿದ್ದೀನಿ, ಇನ್ಮೇಲೆ ಯಾರು ನನ್ನ ಟೀಮ್ ಬರಲಿ, ಯಾರು ನನ್ನ ಟೀಮ್ ಬರದೇ ಇರಲಿ, ಈ ಬಿಸ್ನೆಸ್ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಆವತ್ತು ಡಿಸೈಡ್ ಮಾಡಿದ್ರು. ಯಾಕೆಂದ್ರೆ ಈ ಬಿಸ್ನೆಸ್ ನಲ್ಲಿ ಡಿಸ್ಟ್ರಿಬ್ಯೂಟರ್ಸ್ಗೆ ತುಂಬಾ ಬೇಜಾರಾಗೋದು ಯಾವಾಗ ಅಂದ್ರೆ, ನಾವು ಅನ್ಕೊಂಡವರು ಈ ಬಿಸ್ನೆಸ್ ನ ನೋ ಅಂದಾಗ. ಎಸ್ ಆರ್ ನೋ. ಆದ್ರೆ ಅವತ್ತು ನಾನು ಕುತ್ಕೊಂಡು ನನಗೆ ಅವರೆಲ್ಲ ಹೇಳಿದ್ರು, ನೀನು ನಿನ್ನ ಮಾತು ಕೇಳು, ಇನ್ ಯಾರ ಮಾತು ಕೇಳಬೇಡ, ಇನ್ ಯಾರಿಗೋಸ್ಕರ ಯೋಚನೆ ಮಾಡಬೇಡ, ನೀನ್ ನಿನ್ನ ಮಾತು ಕೇಳು. ನೀನು ಯೋಚನೆ ಮಾಡು, 6 ತಿಂಗಳು ಬರೀ ಟ್ರೈನಿಂಗ್ ತಗೋ. ಅವ್ರು ನನ್ನ ಹತ್ರ ಮನೆಗೆ ಬಂದು ಮಾತಾಡಿದಾಗ 6 ತಿಂಗಳು ಟ್ರೈನಿಂಗ್ ತಗೋ. ಟ್ರೈನಿಂಗ್ ತಗೊಳ್ತೀರ ನೀನು ಈ ಬಿಸ್ನೆಸ್ ನ ಆಕ್ಷನ್ ಇಳಿಬೇಡ. ಬೇಕಾದ್ರೆ ಫಸ್ಟ್ ಯು ಮಸ್ಟ್ ಅಂಡ್ ಶುಡ್ ಯು ಲರ್ನ್ ದ ಬೇಸಿಕ್ ಥಿಂಗ್ಸ್ ಅಂತ ಹೇಳಿ. ಹೇಗೆ ಕಾರ್ ಅಂದ್ಮೇಲೆ ಡ್ರೈವಿಂಗ್ ಮುಖ್ಯನೋ, ಈ ಬಿಸ್ನೆಸ್ ಒಂಥರ ಕಾರ್ ಇದ್ದಂಗೆ ಡ್ರೈವಿಂಗ್ ಬಹಳ ಮುಖ್ಯ ಅಂತ ಹೇಳಿದ್ಮೇಲೆ ಇಟ್ಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಲ್ವಾ? ಇವ್ರ ಮಾತು ಕರೆಕ್ಟ್. ಅವತ್ತು ನಾನು ಡಿಸೈಡ್ ಮಾಡಿದೆ, ಇದರಲ್ಲಿ ಬ್ಯೂಟಿಫುಲ್ ಲೈಫ್ ಇದ್ದ ಮೇಲೆ, ವಂಡರ್ಫುಲ್ ಲೈಫ್ ಇದ್ದ ಮೇಲೆ ಇದರಲ್ಲಿ 6 ತಿಂಗಳೆಲ್ಲ 1 ವರ್ಷ ಕಲಿಯೋಣ. 0 ರೂಪಾಯಿ ಬರಲಿ, 1 ವರ್ಷ ಬರೀ ಕಲಿಯೋದಕ್ಕೆ ಪ್ರಯತ್ನ ಪಡೋಣ.
5 ವರ್ಷದ ತನಕ ಗ್ರೋತೆ ಆಗೋದು ಬೇಡ, ಎಕ್ಸ್ಪೀರಿಯನ್ಸ್ ಆಗಲಿ. 5 ವರ್ಷ ಆದ್ಮೇಲೆ ಜೀವನ ನಂದೇ ಆಗಿರುತ್ತೆ ಅನ್ನೋ 5 ವರ್ಷ ಆದ್ಮೇಲೆ ಜೀವನ ನಂದೇ ಆಗಿರುತ್ತೆ, ನಾನು ಅನ್ಕೊಂಡಾಗಿರ್ತೀನಿ ನಾನು ಅನ್ನೋ ಲೆಕ್ಕಾಚಾರದಲ್ಲಿ ಆವತ್ತು ಕಾನ್ಫಿಡೆಂಟ್ಲಿ ನುಗ್ಗಿದೆ. ಗ್ರೇಟ್ ಥಿಂಗ್ ಏನ್ ತಿಳ್ಕೊಳ್ಳಿ, ಆಗ್ಲೇ ನನಗೆ ಅರ್ಥ ಆಗಿದ್ದು, ಕಾನ್ಫಿಡೆಂಟ್ ಆಗಿ ಯಾವಾಗ ನುಗ್ತೀವೋ ಆಗ ಲೆಕ್ಕ ಆಗ್ತಾ ಇರೋರು ನಮ್ಮ ಟೀಮಿಗೆ ಎಂಟ್ರಿ ಕೊಡ್ತಾರೆ. ಯಾವತ್ತು ನಾವು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅನ್ನೋ ಲೆಕ್ಕಾಚಾರದಲ್ಲಿ ಹೋದ್ರೆ ಎಲ್ಲರೂ ನೋಡು ಅಂದ್ರು. ಆದ್ರೆ ಈ ಬಿಸ್ನೆಸ್ ಬಿಟ್ಟು ಇನ್ನೇನು ಯೋಚನೆ ಮಾಡಲ್ಲ. ಇನ್ನು 5 ವರ್ಷ 0 ಆದ್ರೂ ಚಿಂತಿಲ್ಲ. ಈ ಬಿಸ್ನೆಸ್ ನಲ್ಲಿ 5 ವರ್ಷ ನಾನು ನಿಂತ್ಕೊಂಡ್ರೆ ಇನ್ನು ಮುಂದಿನ ದಿನಗಳೆಲ್ಲ ನನ್ನ ಲೈಫ್ಗೆ ನಾನೇ ಸೂಪರ್ ಸ್ಟಾರ್ ಅನ್ಕೊಂಡು ಹೊರಟೆ. ಕಾನ್ಫಿಡೆನ್ಸ್ ನಾನು ಯಾವುದೋ ಪುಸ್ತಕದ ಸ್ಟೋರಿ ಹೇಳ್ತಾ ಇಲ್ಲ, ನನ್ನ ಜೀವನದಲ್ಲಿ ನಡೆದಂತ ಕ್ಷಣಗಳನ್ನ ನಿಮ್ ಮುಂದೆ ಬಿಚ್ಚಿಡ್ತೀನಿ. ಕನ್ನಡ ಇದ್ದಂಗೆ ನಿಮ್ ಮುಂದೆ ನಿಂತಿದ್ದೀನಿ. ನನ್ನ ಕೆರಿಯರ್ ನಡೆದ ಒಂದೊಂದು ಕ್ಷಣಗಳನ್ನ, ನನ್ನ ಲೈಫಲ್ಲಿ ಆದಂತ ಫೇಲ್ಯೂರ್ ಟೈಮ್ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ನನ್ನ ಲೈಫಲ್ಲಿ ಎಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಇತ್ತು ಅಂತ ನಿಮ್ ಜೊತೆ ಹೇಳ್ತಿದ್ದೀನಿ. ಆ ಕಾನ್ಫಿಡೆನ್ಸ್ ಇಂದ ನನಗೆ ನೋಡಿ ಸ್ನೇಹಿತರೆ, ಹೇಳ್ತೀನಿ ಏಕೆ ನನಗೆ ಇಮಿಡಿಯೇಟ್ಲಿ ಗ್ರಿಪ್ ಸಿಗಲಿಲ್ಲ. ಬಟ್ ಅಲ್ಲಿಂದ 1.5 ತಿಂಗಳಿಗೆ ಒಂದು ಸ್ಪಾನ್ಸರ್ ಆಯ್ತು. ಆದ್ರೆ ಅಮೇಸಿಂಗ್ ಏನಂದ್ರೆ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಅವ್ರು ನಮ್ಮ ಟೀಮ್ ಇಟ್ಟಿದ್ರು. ಎಂದು ಹೇಳ್ತೀವಿ, ವೆನ್ ಯು ಹ್ಯಾವ್ ದ ಕಾನ್ಫಿಡೆನ್ಸ್ ಪೀಕ್ ಲೆವೆಲ್, ದಟ್ ಟು ಪೀಕ್ ಲೆವೆಲ್. ನೀವು ಇಮ್ಯಾಜಿನ್, ಎವರ್ ಇಮ್ಯಾಜಿನ್ ನಿಮ್ ಟೀಮಲ್ಲಿ ಇಂಥವ್ರು ಬರ್ತಾರೆ. ಆದ್ರೆ ಒಂದೇ ಒಂದಿರಬೇಕು, ಕಾನ್ಫಿಡೆಂಟ್ ಪೀಕ್ ಅಲ್ಲಿ ಇರಬೇಕು. ನಾನು ಟೀಮ್ ಕಟ್ಟೆ ಕಟ್ತೀನಿ ಅಂತ. ಆ ತರ ಒಂದು ಟೀಮೇ ಎಂಟ್ರಿ ಕೊಡ್ತೀನಿ. ಅಲ್ಲಿಂದ ಒನ್ ಟು ಒನ್ ಹೋಮ್ ಮೀಟಿಂಗ್. ನಿಜವಾದ ಮೋಟಿವೇಶನ್ ನನಗೆ ಎಲ್ಲಿ ಸಿಕ್ತಿತ್ತು ಗೊತ್ತಾ? ಫೀಲ್ಡ್ ಅಲ್ಲಿ ಹೋಗಿ ಟೀಮ್ ಅವ್ರ ಜೊತೆ 1 to 1 ಮಾಡ್ಕೊಡ್ತಿದ್ದೆ, ಹೋಮ್ ಮೀಟಿಂಗ್ ಮಾಡ್ತಿದ್ದೆ. ಅಲ್ಲಿ ನಿಜವಾದ ಮೋಟಿವೇಶನ್, ಇನ್ನರ್ ಮೋಟಿವೇಶನ್ ಇನ್ನಷ್ಟು ಪೀಕ್ ಅಲ್ಲಿ ಬರ್ತಿದ್ದೆ. ಅದಕ್ಕೆ ನಾನು ಮಾತು ಹೇಳ್ತೀನಿ, ಟ್ರೈನಿಂಗ್ ಅಲ್ಲಿ ಮೋಟಿವೇಟ್ ಆಗೋದು ಒಂದು ಕಲೆ ಅಂದ್ರೆ ಫೀಲ್ಡ್ ಅಲ್ಲಿ ಮೋಟಿವೇಟ್ ಆಗೋದು ಇನ್ನೊಂದು ಕಲೆ. ಫೀಲ್ಡ್ ಅಲ್ಲಿ ಮೋಟಿವೇಟ್ ಆಗೋದು ಇನ್ನೊಂದು ಕಲೆ. ಅದು ನಿಮ್ಮನ್ನ ನೀವು ಲೈಫ್ ಟೈಮ್ ಮೋಟಿವೇಟ್ ಆಗಂಗ್ ಮಾಡುತ್ತೆ. ನಾನು ಅದಕ್ಕೆ ಯಾವಾಗನ ಒಂಚೂರು ಬೇಜಾರಾಯ್ತು ಒಂದ್ ಕಡೆ, ಒಂಚೂರು ಸ್ಟೇಟ್ ಆಫ್ ಮೈಂಡ್ ಒಂದು ಬೇಜಾರಲ್ಲಿ, ಯಾಕಂದ್ರೆ ಬೆಳೆಯುವಂತ ಟೈಮಲ್ಲಿ ಅನೇಕ ಸತಿ ಇದು ಕಾಡುತ್ತೆ. ಆಗ ನನ್ನನ್ನು ನಾನು ಒಬ್ಬಟ್ಟಿಯಾಗಿ ಬಿಡ್ತಿರ್ಲಿಲ್ಲ. ನನ್ನ ಟೀಮಲ್ಲಿ ಯಾರು ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವ್ರ ಮನೆಗೆ ಹೋಗ್ತಿದ್ದೆ, ಅವ್ರನ್ನ ಮಾತಾಡಿಸ್ತಿದ್ದೆ. ಅವ್ರನ್ನ ಮಾತಾಡಿಸ್ತಾ ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾನು ಸೀಕ್ರೆಟ್ ಕಲ್ತಿದ್ದೆ, ಯಾವುದೇ ಕಾರಣಕ್ಕೂ ಟೀಮ್ ಅವ್ರ ಹತ್ರ ಸ್ಯಾಡ್ ಫೇಸ್ ನಲ್ಲಿ ಮೀಟ್ ಆಗಬಾರ್ದು ಅಂತ. ನಾವು ಬೇಜಾರಾಗಿ ಟೀಮ್ ಅವ್ರ ಹತ್ರ ಮಾತಾಡಬಾರ್ದು, ಯಾವತ್ತು ಮೀಟ್ ಆಗಬಾರ್ದು ಅನ್ನೋದು ಕಲ್ತಿದ್ದೆ. ಹಾಗಾಗಿ ಪಾಯಿಂಟ್ ನಂಬರ್ 1, ನಾವು ಟೀಮ್ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಜೋಶಲ್ಲಿ ಮಾತಾಡಿಸ್ಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು, ಪಾಸಿಟಿವ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇರಬೇಕು. ಹಾಗಾಗಿ ನನಗೆ ಬೇಜಾರಾಗ್ತಿದ್ದೆ. ನನಗೆ ನಾನು ಒಂದು ಶಿಕ್ಷೆಯನ್ನು ತಗೊಳ್ತಿದ್ದೆ. ಆ ಶಿಕ್ಷೆ ಏನು ಅಂದ್ರೆ, ನನ್ನ ಸ್ಟೇಟ್ ಆಫ್ ಮೈಂಡ್ ಡೈವರ್ಟ್ ಆಗ್ಬೇಕು ಅಂದ್ರೆ ನಾನು ಡೌನ್ ಜೊತೆ ಕೆಲಸಕ್ಕೆ ಇಡಬೇಕು, ನಾನು ಡೌನ್ ಜೊತೆ ಮಾತಾಡಬೇಕು. ಯಾಕೆ ನಾವು ಜೊತೆ ಅವ್ರಿಗೂ ಮೋಟಿವೇಟ್ ಮಾಡಿ ನನ್ನನ್ನು ನಾನು ಮೋಟಿವೇಟ್ ಮಾಡಬೇಕು. ಒಬ್ಬ ಗೆಲ್ತಕ್ಕಂಥ ನಾಯಕ ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಪಾಸಿಟಿವ್ ಎನ್ವಿರಾನ್ಮೆಂಟ್. ಬುದ್ಧಿವಂತರಿಗೆ ಮಾತ್ರ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸ್ಟೋರಿ ಚೆನ್ನಾಗಿದೆಯಾ? ಹಾಗಾದ್ರೆ ಒಂದ್ ಸಪಾಳೆ, ಮತ್ತೊಂದು ಮಗದೊಂದು, ಮತ್ತೊಂದು ಮಗದೊಂದು. ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್. ಅಲ್ಲಿಂದ ಶುರುವಾಯಿತು. ನೋಡಿ, ದೇವರು ಮತ್ತೆ ನನ್ನನ್ನು ಟೆಸ್ಟ್ ಮಾಡ್ದ. ಹೆಂಗೋ ಇನ್ನು 4-5 ತಿಂಗಳಷ್ಟರಲ್ಲಿ ಒಂದು ಸಣ್ಣದಾಗಿ ಒಂದು 1500 PV, 1800 PV, 2000 PV ಅಂದೆ. ಇಲ್ಲೋಗಿ 1 to 1 ಮಾಡ್ತಿದ್ದೀನಿ, ರಿಸಲ್ಟ್ ಬರ್ತಾನೆ. ಇಲ್ಲೋಗಿ ಹೋಮ್ ಮೀಟಿಂಗ್ ಮಾಡ್ತೀನಿ, ರಿಸಲ್ಟ್ ಬರ್ತಾನೆ. ಇನ್ನು ಒಂದೇ ಒಂದು ಬೀಜ ಹಾಕಕ್ ಹೋಯ್ತೀನಿ, ಆಯ್ತಾ ಇಲ್ಲ. ಅರ್ಥವಾಯ್ತಾ ನಿಮಗೆ? ಹಿಂಗಾಗೋಯ್ತು. ಇನ್ನೊಂದೇ ಒಂದು ಹಾಕೋಣ
ಇದ್ದೀರಿ? ಆಯ್ತು, ಪ್ರಯತ್ನ ಪಡ್ತಿದ್ದೀನಿ. ಯಾವ ಪರಿ ಅಂದ್ರೆ ಒಂದೇ ಒಂದು ಒಂಟುವನಿಗೆ ಓಕೆ ಅಂದ್ರೆ ಸಾಕು. ಹುಬ್ಳಿಗೂ ಬಂದಿದ್ದೀನಿ, ಮೈಸೂರಿಗೂ ಹೋಗಿದ್ದೀನಿ. ಒಂದೇ ಒಂದು ಒಂಟುವನಿಗೆ ಜಸ್ಟ್ ಜನ ಓಕೆ ಮಾಡಿದ್ರೆ ಸಾಕು. ಅಷ್ಟು ಅದಕ್ಕೆ ನನ್ನ ಟೀಮಲ್ಲಿ ನಾನು ನೋಡಿ, ಏನ್ ಸರ್ ಒಬ್ರು ಜಾಯಿನ್ ಆಗ್ತಾ ಇದ್ರೆ ಎಲ್ಲೂ ಬೇಕಾದ್ರೆ ಓಡೋಯ್ತಿರಲ್ಲ ಸಣ್ಣ ರೇಗ್ಸಿರೋಗಿದ್ದಾರೆ ಅಂತ. ಯಾವ ಹುತ್ತದಲ್ಲಿ ಯಾವ ಇದೆ ಅಂತ ಯಾರು ಗೊತ್ತಪ್ಪ. ನಾನು ಪ್ರತಿದಿನ ಫೀಲ್ಡ್ ಹೋಗ್ಬೇಕಾದ್ರೆ ನನ್ನ ಕಾನ್ಫಿಡೆನ್ಸ್ ಏನಂದ್ರೆ, ಇವತ್ತು ನನ್ನ ಟೀಮ್ ನಲ್ಲಿ ಒಬ್ಬ ಡೈಮಂಡ್ ಬರ್ತಾನೆ, ಇವತ್ತು ನನ್ನ ಟೀಮ್ ಅಲ್ಲಿ ಒಬ್ಬ ಕ್ರೌನ್ ಬರ್ತಾನೆ, ಇವತ್ತು ನನ್ನ ಟೀಮ್ ನಲ್ಲಿ ಇವತ್ತೊಬ್ಬ UCD ಬರ್ತಾನೆ, ಇವತ್ತು ನನ್ನ ಟೀಮ್ ನಲ್ಲಿ ಒಬ್ಬ DCD ಬರ್ತಾನೆ ಅನ್ನೋ ಕಲ್ಪನೆಯಲ್ಲಿ ಹೋಗ್ತಿದೆ ಅಂತ ಮುಚ್ಚ ನಾನು. ಯಾಕಂದ್ರೆ ಯಾವ ರೀತಿ ನೀವು ಯೋಚನೆಯನ್ನ ಮಾಡ್ತಾ ಕೆಲಸ ಮಾಡ್ತಿರೋ ಆ ರೀತಿ ನಿಮ್ಗೆ ರಿಸಲ್ಟ್ಸ್ ಕೊಡುತ್ತೆ ಅನ್ನೋ ನಂಬಿಕೆ. ದೇವ್ರು ಎಷ್ಟು ಟೆಸ್ಟ್ ಮಾಡ್ದ ಅಂದ್ರೆ, ನಾನ್ ಸಪೋರ್ಟ್ ಮಾಡಿ ಇವ್ರನ್ನ 16% ಮಾಡಿದ್ದೀನಿ. ನಾನ್ ಸಪೋರ್ಟ್ ಮಾಡದವರಿಗೆ ಅಲ್ಲ, ಈಗ 16 ಅಂದ್ರೆ ಆಗ 12%. ನನ್ನ ಟೀಮ್ ಒಂದು ಟೀಮ್ ಅನ್ನ ಸಕ್ಸಸ್ಫುಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೆ ಚೆಕ್ 2,000, ನನ್ನ ಚೆಕ್ 120 ರೂಪಾಯಿ. ನಮ್ಮಪ್ಪ ಲೇ ನೀನ್ ಸೇರಿಸಿದವ್ರೆ ಅಂತೀಯ, ಅವ್ರಿಗೆ 2,000 ಚೆಕ್. ಇದೆಂತದ ಕಂಪನಿ, ನೀನ್ ಇಷ್ಟೆಲ್ಲ ತಿಂತಾ ಇದೆಯಾ, ನಿಮ್ಗೆ 120 ರೂಪಾಯಿ ಕೊಡು. ಎಂತ ಕಂಪನಿ ಇದು? ಅಲ್ಲಪ್ಪ, ಈ ಟೀಮಲ್ಲಿ ಟೀಮ್ ಚೆನ್ನಾಗಿ ಬರ್ತದೆ, ಒಂದ್ ಕೆಲಸ ಮಾಡು, ಅಲ್ಲಿರೋ ಟೀಮ್ ಇಲ್ಲೊಂದ್ ಸ್ವಲ್ಪ ಹಾಕೋ. ನಮ್ಮಪ್ಪ ಹೇಳೋದು ಕರೆಕ್ಟೇ, ನಾನು ಮಾಡ್ತಿರೋದು ಕರೆಕ್ಟೇ. ಸಿಸ್ಟಮ್ ಮಾಡ್ತಾ ಇದ್ದೀನಿ. ಲೆಕ್ಕಾಚಾರದ ಪ್ರಕಾರ ಅವ್ರು ಹೇಳಿದ್ದಾರೆ, ಅವ್ರದ್ದು ತಪ್ಪಲ್ಲ ನನ್ನದು ತಪ್ಪಲ್ಲ, ಮಜಾ ಸಮಾಧಾನ. ನಾನು ಮನೆಗೆ ಅಪ್ಪ ಇನ್ನೊಂದು 3 ತಿಂಗಳು ಸಿಲ್ವರ್ ಆಗ್ಬಿಡ್ತೀನಿ, ಅಪ್ಪ ಇನ್ನೊಂದು 3 ತಿಂಗಳು ಸಿಲ್ವರ್ ಆಗ್ಬಿಡ್ತೀನಿ ಅಂತೇಳಿ 3 ತಿಂಗಳು, 6 ತಿಂಗಳು, ವರ್ಷ, 1.5 ವರ್ಷ. ಸ್ನೇಹಿತರೆ, ನಾನು ಸಿಲ್ವರ್ ಅನ್ನೋ ಟೈಟಲ್ ನ ಅಚೀವ್ ಮಾಡ್ಲಿಕ್ಕೆ 2 ವರ್ಷ 5 ತಿಂಗಳು ಟೈಮ್ ತಗೊಂಡೆ ನೆನ್ಪಿಟ್ಕೊಂಡಿದ್ದೆ. ಸಿಲ್ವರ್ ಅನ್ನೋ ಟೈಟಲ್ ಅಚೀವ್ ಮಾಡಕ್ಕೆ. ಯಾಕೆಂದ್ರೆ ಇವತ್ತು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರ ಮಂಜುನಾಥ್ ನೀವು ನೋಡಿದೀರಾ. ಆದ್ರೆ ಆವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ನನ್ನ ಫ್ರಂಟ್ ಲೈನ್ಗೆ ನಾನು ಹೇಳ್ಕೊಟ್ನಲ್ಲ, ಅವನು ಬಂದು ನೀನ್ ಚಾಲೆಂಜ್ ಮಾಡಿ ನೀನು ಫಾಲೋ ಅಪ್ ಮಾಡು. ಜಾಯ್ನ್ ಆಗ್ಲಿಲ್ಲ ಅಲ್ವಾ, ನೋಡಿ ನಾನು ಹೋಯ್ತೀನಿ ಅಂತ ಹೇಳಿ ಹೋಗಿ ನನ್ನ ಕೈಯಲ್ಲಿ ಜಾಯ್ನ್ ಮಾಡಿಸ್ದಿರೋನ್ನ ಅವನು ಜಾಯ್ನ್ ಮಾಡಿಸ್ಕೊಂಡು ಬಂದು, ನೀನು ಒಬ್ಬ ಅಪ್ಲೈನ್ ನೋಡು, ದಿಸ್ ಈಸ್ ಮೈ ಟ್ಯಾಲೆಂಟ್ ಅಂತೇಳಿ ನನಗೆ ಶೇಮ್ ಮಾಡಿದ್ದು ಇದೆ. ಅವನ ಡೌನ್ ಲೈನ್ ನಿಲ್ಲಿಸ್ಕೊಂಡು ನನಗೆ ಅವಮಾನ ಮಾಡಿದ್ದು ಇದೆ. 4 ಜನದ ಮಧ್ಯೆ ಅವನು ಮಾಡಿದ ಅವಮಾನ, ಮಂಜುನಾಥ್ ಒಳಗಡೆ ಇರೋ ಒಬ್ಬ ಟ್ರೈನರ್ನ ಹೊರ ಬಂದಿದ್ದ ಕ್ಷಣ ಆವತ್ತು. ಅಲ್ಲಿ ತನಕ ನನ್ನ ಕಂಡೀಷನ್ ಹೆಂಗಿತ್ತು ಅಂದ್ರೆ, ಒಬ್ಬರ ಜೊತೆ ಹಾಯ್ ಸರ್ ಅಂತ ಹಿಂಗ್ ಮಾತಾಡ್ಸಕ್ಕೂ ಸಂಕೋಚ ಆಗ್ತಿತ್ತು ಆವತ್ತಿನ ಪರಿಸ್ಥಿತಿ. ಆದ್ರೆ ಅವನು ಯಾರನ್ನೇ ಮಾತಾಡ್ಸಿದ್ರು, ನನ್ನೊಬ್ಬ ಫ್ರಂಟ್ ಲೈನ್ ಇದ್ದ, ಯಾರನ್ನೇ ಮಾತಾಡ್ಸಕ್ ಹಾಯ್ ಸರ್ ಚೆನ್ನಾಗಿದ್ದಾರೆ ನೈಸಾಗಿ ಮಾತಾಡ್ತಿದ್ದ. ಯಾಕೆಂದ್ರೆ ಅವರ ತಾಯಿ ಒಂದು ನಾಟಕದ ಕಂಪನಿಯಲ್ಲಿ ನಾಟಕದ ಆಕ್ಟರ್. ತಾಯಿಯ ಗರ್ಭದಲ್ಲಿದ್ದಾಗಲೇ ಆಕ್ಟ್ ಮಾಡೋದನ್ನ ಕಲಿತವನು. Believe it or not, ನಮ್ಮ ಮನೆಯಲ್ಲಿ ಮಾರ್ನಿಂಗ್ ಕ್ಲಾಸ್, ಈವ್ನಿಂಗ್ ಕ್ಲಾಸ್ ಮಾಡ್ತಿದ್ವಿ. 8-10 ಜನ ಕೂರಿಸ್ಬಿಟ್ಟು, ಆ 8-10 ಜನದಲ್ಲಿ ಟೀಮಿಗೆ ಟ್ರೈನಿಂಗ್ ಕೊಡ್ತಿದ್ದು ನನ್ನ ಫ್ರಂಟ್ ಲೈನ್, ಸ್ಟೂಡೆಂಟ್ ಆಗಿ ಕೂತ್ಕೊಳ್ತಾ ಇದ್ದಿದ್ದು ನಾನು ಅಪ್ಲೈನ್. ಯಾಕಂದ್ರೆ ನನ್ನದೊಂದು ಕಲೆ, ನನಗಿದು ಎಕ್ಸ್ಪ್ಲೇನ್ ಮಾಡಕ್ ಬರ್ತಾ ಇಲ್ವಾ, ನನ್ನ ಟೀಮಲ್ಲಿ ಇವ್ರು ಬರುತ್ತಾ, ಅವ್ರನ್ನ ಮುಂದೆ ಬಿಡೋಣ, ಅವನಿಗೆ ಆ ಟ್ಯಾಲೆಂಟ್ ಇದೆಯಾ, ಅವನನ್ನ ಬಿಟ್ಟು ಮುಂದೆ ಹೋಗ್ಲಿ, ಅವನನ್ನ ನೋಡಿ ನಾವು ಫಾಲೋ ಮಾಡೋಣ. ಕಲಿಯೋದ್ರ ಡೌನ್ ಅನೇ ಆದ್ರೂ ಅಪ್ಲೈನ್ ಆದ್ರೆ ನನ್ನ ಹಳೇ ಲೀಡರ್ ಎಲ್ಲರಿಗೂ ಗೊತ್ತು. ನಾನು ಇಷ್ಟೊತ್ತವರೆಗೂ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಮಸ್ತಾನ್ ಸರ್ನ ಸೂಪರ್ ಅಪ್ಲೈನ್ ಬಗ್ಗೆ ಮಾತಾಡ್ತಿದ್ದೀನಿ.
ಮಸ್ತ್ ಅನ್ಸ ಅಂದ್ರೆ ನಿಮ್ಮೆಲ್ಲರ ಸೂಪರ್ ಅಪ್ಲೈನ್ ಬಗ್ಗೆ ಮಾತಾಡ್ತಿದ್ದೀನಿ. ಅವ್ನು ನಿಜ ಹೇಳ್ತೀನಿ, ಅವ್ನು ಸ್ಟೇಜ್ ಬಂದು ನಿಂತ್ಕೊಂಡು ಮಾತಾಡಕ್ ಶುರು ಮಾಡಿದ್ರೆ ಎಂತೆಂತ ಸ್ಟೋರಿ ಹೇಳ್ತಾನೆ ಅಂದ್ರೆ ಕಳೆದೋಗ್ಬಿಡ್ತಿದ್ವಿ. ಅಂತಂತ ಸ್ಟೋರಿ ಹೇಳ್ತಿದ್ದ. ಆದ್ರೆ ಆ ತರ ಮಾತಾಡಕ್ ಪ್ರಯತ್ನ ಪಡ್ತಿದೀವಿ, ಆಗ್ಲಿಲ್ಲ. ಯಾವಾಗ ಮೌಮನ ಮಾಡದ್ನು ಆವತ್ತಿಂದ ಒಳಗಡೆ ಚಾಲೆಂಜ್ ತಗೊಂಡೆ. ಅಲ್ಲಿ ಗಂಟ ನನಗೆ ಇನ್ನೊಂದು ಲೈನ್ ಡೆವಲಪ್ ಮಾಡಕ್ ಆಗ್ತಿರ್ಲಿಲ್ಲ. ಈ ಲೈನ್ ಇಂದ 2,500 PV 3,000 PV ಬರ್ತಾ ಇದೆ. ಈ ಕಡೆ 100-150 PV ತರ ಮಾತಾಡ್ಬಿಡ್ತಾ ಇದ್ವಿ. ಚಾಲೆಂಜ್ ತಗೊಂಡೆ, ಯಾಕಾಗಲ್ಲ. ಆವತ್ತು ಅವಮಾನ ಮಾಡಿದ್ದೆ. ನೆಕ್ಸ್ಟ್ ಡೇ ಇಂದ ನಾನು ಮಾಡಿದ ಕೆಲಸ, ಎಲ್ಲೆಲ್ಲಿ ಯಾರ್ಯಾರು ಬೆಸ್ಟ್ ಒನ್ ಮಾಡ್ತಿರ್ತಾರೋ ಅವ್ರ ಪಕ್ಕದಲ್ಲಿ ಹೋಗೋದು, ಕೂತ್ಕೊಳ್ಳೋದು, ಅವ್ರು ಹೆಂಗ್ ಹೇಳ್ತಾರೆ ಕೇಳಿಸ್ಕೊಳ್ಳೋದು. ಲಾಸ್ಟ್ ಅಲ್ಲಿ ಅವ್ರು ಹೆಂಗ್ ಕ್ವಶನ್ ಕೇಳ್ತಾರೆ ಅದಕ್ಕೆ ಹೆಂಗ್ ಆನ್ಸರ್ ಹೇಳ್ತಾರೆ. ನೀವು ಬೆಸ್ಟ್ ಪ್ರೆಸೆಂಟರ್ ಆಗ್ಬೇಕಾ, ನಿಮ್ಮ ಅಪ್ ಲೈನು ಕ್ರಾಸ್ ಲೈನು ಯಾರೇ ಆಗ್ಲಿ ಬೆಸ್ಟ್ ಆಗಿ ಮಾತಾಡೋಣ. ಮೈಯೆಲ್ಲ ಕಣ್ಣು ಇಟ್ಕೊಂಡು ಕೇಳಿಸ್ಕೊಳ್ಳಿ. 10 ಪ್ರೆಸೆಂಟೇಷನ್ ಕೇಳಿಸ್ಕೊಳ್ಳಿ. 11ನೇ ಪ್ರೆಸೆಂಟ್ ನೀವು ಬ್ಯೂಟಿಫುಲ್ ಮನೇಲಿ ಕುತ್ಕೊಂಡು ಬ್ರಷ್ ಮಾಡಬೇಕಾದ್ರೂ ಪ್ರಾಕ್ಟೀಸ್ ಮಾಡಿದ ದಿನ ಇದೆ. ಸ್ನಾನ ಮಾಡ್ಬೇಕಾದ್ರೆ, ವಾಶ್ರೂಮ್ ಅಲ್ಲಿ ಇರ್ಬೇಕಾದ್ರೆ, ರಾತ್ರಿ ಮಲಗ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಪ್ರತಿ ಸತಿನೂ ಅವ್ರು ಹೆಂಗ್ ಕ್ವಶನ್ ಕೇಳಿದ್ರೆ ಹೆಂಗ್ ಉತ್ತರ ಮಾಡಿದ್ರು, ಏನ್ ಕ್ವಶನ್ ಕೇಳಿದ್ರೆ ಅದಕ್ಕೆ ಏನ್ ಆನ್ಸರ್ ಹೇಳಿದ್ರು, ಇವ್ರು ಹೆಂಗ್ ಉತ್ತರ ನೋಡಿದ್ರೆ ಇದನ್ನ ನೆನಪಿಸ್ಕೊಳ್ತಾ 6 ತಿಂಗಳು ಚಾಲೆಂಜ್ ತಗೊಂಡೆ. ಅವತ್ತು ನನ್ನ ಡೌನ್ ನನ್ಗೆ ಅವಮಾನ ಮಾಡೋದನ್ನ ಅವತ್ತು ಚಾಲೆಂಜ್ ತಗೊಂಡೆ. ನಾನು ಯಾವ ತರ ರೆಡಿ ಆಗ್ತೀನಿ ಅಂದ್ರೆ, ಮುಂದೊಂದು ದಿನ ನೀನೇ ಇಷ್ಟು ದೊಡ್ಡ ಟೀಮ್ ಹೆಂಗ್ ಕಟ್ಟಿದೆ ಅಂತ ನನ್ನ ಬಂದು ಕೇಳಬೇಕು. ಆ ಪರಿ ನಾನು ತಯಾರಾಗ್ತೀನಿ ಅಂತ ಮನ್ಸಲ್ಲಿ ಅನ್ಕೊಂಡೆ. ಅವ್ನು ಹೇಳಿಲ್ಲ, ಅವ್ನು ಹೇಳಿದ್ ಕರೆಕ್ಟ್. ಅವನ ತರ ಮಾತಾಡಕ್ ಬರ್ತಿರ್ಲಿಲ್ಲ, ಅವನ ತರ ಫಾಲೋ ಮಾಡಕ್ ಬರ್ತಿರ್ಲಿಲ್ಲ, ಅವನ ತರ ಪ್ರೆಸೆಂಟೇಷನ್ ಕೊಡಕ್ ಬರ್ತಿರ್ಲಿಲ್ಲ. ಅದ್ರಲ್ಲಿ ನಾನು ವೀಕ್, ಐ ಆಮ್ ಅಕ್ಸೆಪ್ಟೆಡ್, ಬಟ್ ಐ ಆಮ್ ನಾಟ್ ಫೇಲ್ಯೂರ್ ಪರ್ಸನ್. ಬಟ್ ಐ ಆಮ್ ನಾಟ್ ಫೇಲ್ಯೂರ್ ಪರ್ಸನ್. ಪ್ರಯತ್ನ ಪಟ್ರೆ ಯಾವುದು ಆಗಂಗಿಲ್ಲ ಅನ್ನಂಗಿಲ್ಲ, ಎಲ್ಲವೂ ಸಾಧ್ಯ ಅಂತೇಳಿ ಚಾಲೆಂಜ್ ತಗೊಂಡೆ. ಇದು ಚಾಲೆಂಜ್ ಘಟನೆ ನಡೆದಿದ್ದು ಮೇ ತಿಂಗಳು. ಸ್ನೇಹಿತರೆ, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ನನ್ನ ಚೆಕ್ ಎಲ್ಲ 120 ರೂಪಾಯಿ, 170 ರೂಪಾಯಿ, 120 ರೂಪಾಯಿ. ಬಟ್ ಒಂದೊಂದು ಲೈನ್ ಹಾಕಕ್ಕೆ ಒತ್ತಾಡ್ತಿದ್ದೆ. ಆದ್ರೆ ಒಂದು ಕಷ್ಟಪಟ್ಟು ಆಮೇಲೆ ಸ್ಪಾನ್ಸರ್ ಬಂತು. ಆದ್ರೆ ಆ ಒಂದೊಂದು ಸ್ಪಾನ್ಸರ್ ಆಗಿದ್ದೇ 6 ತಿಂಗಳು, 8 ತಿಂಗಳು, 9 ತಿಂಗಳು ಬಿಟ್ಕೊಂಡು ಅದು ಜಾಯಿನ್ ಆಯ್ತಾ ಹಂಗೆ ಅಂತ ಇರ್ತದೆ. ಅದಿನ್ ಯಾವ ಟೀಮು ಡೆವಲಪ್ ಆಗ್ತಾ ಇಲ್ಲ. ಆದ್ರೆ ನನ್ನ ಪ್ರಯತ್ನ ಬಿಡಲಿಲ್ಲ. 100-150 200 PV ಮಾಡಕ್ಕೆ ಒದ್ದಾಡ್ದ ನಾನು ಡಿಸೆಂಬರ್ ಅಷ್ಟರಲ್ಲಿ 2ನೇ ಲೆಕ್ಕ ಇರಲಿಲ್ಲ. 2ನೇ ಲೆಕ್ಕ ಬಂತು, 3ನೇ ಲೆಕ್ಕ ಬಂತು, 4ನೇ ಲೆಕ್ಕ ಬಂತು. ಈ 3 ಲೆಕ್ಕಿಂದ PV ಜನರೇಟ್ ಮಾಡಿದೆ. ಈ ಟೀಮಿಂದ 2,500 PV ಬಂದ್ರೆ ಇನ್ನು ಉಳಿದಂತ ಟೀಮಿಂದ 4,000 PV ಡೆವಲಪ್ ಮಾಡಿದೆ. 4,000 ಡೆವಲಪ್ ಮಾಡಿದೆ. ಗೆಲ್ಲಬೇಕು ಅಂದ್ರೆ ಟ್ಯಾಲೆಂಟ್ ಮುಖ್ಯ ಅಲ್ಲ, ಪ್ರಯತ್ನ ಮುಖ್ಯ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ನಿಂತ್ಕೊಂಡೆ. ಗೆಲ್ಲಬೇಕು ಅಂದ್ರೆ ಟ್ಯಾಲೆಂಟ್ ಮುಖ್ಯ ಅಲ್ಲ, ಆದ್ರೆ ಪ್ರಯತ್ನ ಮುಖ್ಯ ಅಂತ ಹೇಳಿ ಆ ಇಲ್ದಿರೋ ಟ್ಯಾಲೆಂಟ್ ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಟ್ಯಾಲೆಂಟ್ ಅಂತ ದುರಂಕಾರ ಪಡಬಾರದು ಅನ್ನೋ ಸ್ಟೇಟ್ಮೆಂಟ್ ಅರ್ಥ ಮಾಡಿಸ್ತಾ ಹೊರಟೆ. ಪ್ರಯತ್ನ ಪಡ್ತಾ ಹೊರಟೆ. ಅವನ ತರ ಮಾತಾಡಕ್ ಪ್ರಯತ್ನ ಪಡ್ತೆ. ಅವ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾನೋ ಅದನ್ನ ನೋಡಿ ಕ್ಯಾಚ್ ಮಾಡಕ್ ಬಂದೆ. ಶುರು ಮಾಡಿದೆ. ಬೇರೆ ಲೀಡರ್ಶಿಪ್ ಹೆಂಗೆ ಮಾತಾಡ್ತಾರೋ ಪ್ರಾಕ್ಟೀಸ್ ಮಾಡ್ತಾ ಅಲ್ಲಿಂದ ಯಶಸ್ವಿಯ ಪ್ರಯಾಣ ಸ್ಟಾರ್ಟ್ ಆಗ್ತಾ ಹೋಯ್ತು. 15,000 ಚೆಕ್ ತಗೋಬೇಕು ಅನ್ನೋ ಪ್ರಯತ್ನ ಪ್ರತಿ ತಿಂಗಳು ಗೋಡೆ ಮೇಲೆ ಬರೆದಾಗ್ತಿದ್ದೆ. ಚೆಕ್ 120 ರೂಪಾಯಿ ತಗೊಳ್ಳೋ ಟೈಮಲ್ಲಿ ಈ ತಿಂಗಳು ಸಿಲ್ವರ್ 15,000 ಚೆಕ್ ಅಂತ ಆಗ್ತಿದ್ದೆ. ಆದ್ರೆ ಚೆಕ್ 120 ರೂಪಾಯಿ ಬರ್ತಿತ್ತು. ಮತ್ತೆ ಅದನ್ನ ಅರಿತಿದ್ದೆ, ಮತ್ತೆ ರೀರೈಟ್ ದ ಗೋಲ್. ಈ ತಿಂಗಳು ಸೋತಿರಬಹುದು, ಆದ್ರೆ ನಿನ್ನ ಕನಸು ಸೋತಿಲ್ಲ. ನೀನು ಪ್ರಯತ್ನವನ್ನ ನಿಲ್ಲಿಸಿದ್ರೆ ನೀನು ಸೋಲ್ತೀಯಾ. ನೀನು ಪ್ರಯತ್ನ ಪಡೋವರೆಗೂ ನಿನ್ನ ಕನಸಿಗೆ ಜೀವ ಇರುತ್ತೆ ಅನ್ನೋ ನಂಬಿಕೆನ ಮಾತ್ರ ಕಳ್ಕೊಳ್ಳಿ. ಗುಡ್ ಮಾರ್ನಿಂಗ್. ಇಷ್ಟ ಆದ್ರೆ ಒಂದು ಚಪ್ಪಾಳೆ, ಮತ್ತೊಮ್ಮೆ ಗುಡ್ ಮಾರ್ನಿಂಗ್.
ಗುಡ್ ಮಾರ್ನಿಂಗ್. ಅಲ್ಲಿಂದ ಶುರುವಾಯ್ತು. ಅಲ್ಲಿಂದ ನನ್ನ ಜೊತೆಲಿದ್ದವರೆಲ್ಲರೂ ಬೇರೆ ಬೇರೆ ಲೈನಲ್ಲಿ ಟೀಮ್ಗಳಲ್ಲಿ ನನ್ನ ಜೊತೆಲಿದ್ದವರೆಲ್ಲ ಸಿಲ್ವರ್ ಆಗೋದು, ಗೋಲ್ಡ್ ಆಗೋದು, ಸ್ಟಾರ್ ಆಗೋದು, ಒಂದೊಂದು CNT ಹೋಗೋದು. ಒದ್ದಾಡ ನನ್ನ ನಾನೇ ಹಿಂಡ್ಕೊಳ್ಳೋಕೆ ಮನೆಗೆ ಬರೋದು. ಯಾಕೆ ಹೇಳಿ, ನನ್ನ ಕಣ್ಣು ಮುಂದೆ 12 ಆದ್ರು, ನನ್ನ ಕಣ್ಣು ಮುಂದೆ ಸಿಲ್ವರ್ ಆಗೋದು, ನನ್ನ ಕಣ್ಣು ಮುಂದೆ ಗೋಲ್ಡ್ ಆಗ್ತಾವೆ, ನನ್ನ ಕಣ್ಣು ಮುಂದೆ ಸ್ಟಾರ್ ಆಗ್ತಾವ್ರೆ. ಇಷ್ಟೆಲ್ಲ ಪ್ರಯತ್ನ ಪಡ್ತೀನಿ, ಯಾಕೆ ಆಗ್ತಾ ಇಲ್ಲ. ಆದ್ರೆ ಒಂದೇ ಒಂದು ನಂಬಿದ್ದೆ, ದೇವರು ನಿನ್ನನ್ನು ಟೆಸ್ಟ್ ಮಾಡ್ತಾವನೆ ಅಂದ್ರೆ, ಈ ಚಿಕ್ಕ ಟೀಮ್ ನಲ್ಲಿ ನಿನಗೆ ಅಲೆದಾಡಿಸ್ತಿದ್ದಾನೆ ಅಂದ್ರೆ ನಿನಗೋಸ್ಕರ ದೊಡ್ಡ ಟೀಮ್ ರೆಡಿ ಮಾಡ್ತಾರೆ. ಆಗ ಸಿಲ್ವರ್ ಆಗಿ ಗೊತ್ತಾಡ್ತಿದ್ದವನು ನನ್ನ ಒಪ್ಪನೆ ಹೇಳ್ತಿದ್ದೆ, ಸರ್ ನಾನು ದೇವರು ಟೆಸ್ಟ್ ಮಾಡ್ತಾನೆ, ಬಟ್ ಆದ್ರೆ ಡೆಫಿನೆಟ್ಲಿ ಹೇಳ್ತೀನಿ ಈ ಟೀಮ್ ಅಲ್ಲಿ ಫಸ್ಟ್ ಎಮರಲ್ಡ್ ನಾನೇ ಆಗೋದು ಅಂತಿದ್ದೆ. ಅವರಿಗೆ ಇವ್ನು ಯಾವಾಗ್ಲೂ ಡೈಲಾಗ್, ಆದ್ರೆ ಬರೀ ಡೈಲಾಗ್ ಹೊಡಿಯೋರ ಕತೆ ಬೇರೆ, ಆಕ್ಷನ್ ಅಲ್ಲಿ ಇದ್ದು ಡೈಲಾಗ್ ಹೊಡಿಯೋರ ಹೆಸರೇ ಜಯ ಮಂಜುನಾಥ್ ಅಂತ. ಆಕ್ಷನ್ ಅಲ್ಲಿ ಇದ್ದು ಡೈಲಾಗ್ ವಿತ್ ಆಕ್ಷನ್. ಅವ್ರಿಗೂ ಒಂದು ಕ್ವಶನ್ ಮಾರ್ಕ್. ಯಾಕೆ ಹೇಳಿ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲಿದೆಯಾ ಅಂದ್ರೆ 1-1 ಇದ್ದೀನಿ, ಎಲ್ಲಿದೆಯಾ ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಇದ್ದೀನಿ, ಎಲ್ಲಿದೆಯಾ ಫಾಲೋ ಅಪ್ ಇದ್ದೀನಿ. ಗೌರಿ ಹಬ್ಬ ಯಾವುದೇ ಹಬ್ಬದ ದಿನ, ಸಂಡೇ, ಸಾಟರ್ಡೆ, ರಜಾ ದಿನಗಳಲ್ಲಿ ಎವ್ರಿ ಆಕ್ಟಿವಿಟಿಗಳಿದ್ದೆ. ನಮ್ಮ ಅಪ್ಪಳಿಗೂ ತಲೆ ಕೆಡುತ್ತಿತ್ತು, ಇವನು ಯಾವಾಗ ನೋಡಿದ್ರು ಫೀಲ್ಡ್ ಅವನೇ, ಆದ್ರೆ ಇವನು ಯಾಕೆ ಅಚೀವ್ ಆಗ್ತಿಲ್ಲ. ಹಂಗಂತೇನು ಝೀರೋ ಬಿಸ್ನೆಸ್ ನೆವರ್. ಏನೇ ಟೀಮ್ ಬಿದ್ದರೆ ಆ ಜಾಗದಲ್ಲಿ ನೋಡಿ ಟೀಮ್ ನಿಲ್ಲಿಸ್ತಾರೆ. ಯಾಕಂದ್ರೆ ಕಂಟಿನ್ಯೂ ಆಕ್ಟಿವ್ ಅಲ್ಲಿ ಇದ್ರೆ ಬಿಸ್ನೆಸ್ ನ ಬಿಡಲ್ಲ. ಬಿಸ್ನೆಸ್ ಬಿದ್ರು ಅಪ್ ಅಂಡ್ ಡೌನ್ ಇದ್ರು ಹೊಸ ಲೀಡರ್ಶಿಪ್. ಆದ್ರೆ ನನ್ ಯೋಚನೆ 4 ಇದನ್ನ ಸ್ಟ್ರಾಂಗ್ ಮಾಡ್ಕೊಂತ ಬಂದೆ, 4 ಇದನ್ನು ಸ್ಟ್ರಾಂಗ್ ಮಾಡ್ಕೊಂತ ಬಂದೆ. ಅದಾದ್ಮೇಲೆ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಅದೇ ಹೇಳ್ತೀವಿ, ನಿರಂತರ ಪ್ರಯತ್ನ ಇದ್ರೆ, ಇನ್ನ ಬೇಡಿಕೆ ನಂಬಿಕೆ ಇದ್ರೆ, ಬೇಡಿಕೆ ಇದ್ರೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ. 2 ವರ್ಷ 5 ತಿಂಗಳಾಯ್ತು ನನಗೆ ದೇವರು ಸಿಲ್ವರ್ ಅನ್ನು ಪಟ್ಟ ಕೊಡ್ಲಿಕ್ಕೆ. ಆದ್ರೆ ಕೊಟ್ಟ ಮೇಲೆ ಹಿಂಗ ತಿರುಗ ನೋಡೋಷ್ಟರಲ್ಲಿ 3.5 ವರ್ಷದಷ್ಟರಲ್ಲಿ ಯಂಗೆಸ್ಟ್ ಫಾಸ್ಟೆಸ್ಟ್ ಎಮರಲ್ಡ್ ಡೈರೆಕ್ಟರ್ ಇನ್ ಇಂಡಿಯಾ ಅನ್ನೋ ಟೈಟಲ್ ನೋಡಿ.